ಆಯಿತಾ? ಎಸ್ ಸರ್. ಹಾಂ. ಸೊ ಎಕ್ಸ್ಪರಿಮೆಂಟ್ ನೇಮ್ ಬಂದು ಏನು, ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಇವಾಗ ಇದರಲ್ಲಿ ವೈವಾ ಕ್ವಶನ್ಸ್ ಏನು ಕೇಳ್ತಾರೆ, ವಾಟ್ ಈಸ್ ಫಿಗರ್ ಆಫ್ ಮೆರಿಟ್ ಅಂತ ಕೇಳ್ತಾರೆ. ಒಂದು ಪೆನ್ಸಿಲ್ ಕೊಡಪ್ಪ, ಪೆನ್ಸಿಲ್ ಕೊಡು. ಇನ್ನು ಲೈಟಾಗಿ ಬರುತ್ತೆ ನೋಡ್ಕೊಳ್ಳಿ. ಈಗ ಥಿಯರಿ ಆಫ್ ಗ್ಯಾಲ್ವನೋಮೀಟರಲ್ಲಿ NIAB ಏನೋ NIAB ಇಸ್ ಈಕ್ವಲ್ ಟು ಸಿ ಥೀಟಾ ಅಂತ ಬರುತ್ತೆ. ಓಕೆ, ಈಗ I ಬೈ ತೀಟಾ ಅಂದರೆ ಸಿ ಡಿವೈಡೆಡ್ ಬೈ ಏನು ಬರುತ್ತೆ, NAB ಬರುತ್ತೆ. I ಬೈ ತೀಟಾ ಏನು ಬರುತ್ತೆ, ಸಿ ಡಿವೈಡೆಡ್ ಬೈ NAB. ಇದೇ ಫಿಗರ್ ಆಫ್ ಮೆರಿಟ್, ಇದೇ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಇದಕ್ಕೆ ಯೂನಿಟ್ ಏನು ಬರುತ್ತೆ ಅಂದರೆ ಆಂಪಿಯರ್ ಪರ್ ಡಿವಿಷನ್. ಸೊ ವಾಟ್ ಈಸ್ ಫಿಗರ್ ಆಫ್ ಮೆರಿಟ್ ಅಂತ ಕೇಳಿದ್ರೆ ನೀವೇನು ಹೇಳಬೇಕು, ಕರೆಂಟ್ ಪರ್ ಯೂನಿಟ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಇನ್ ದ ಗ್ಯಾಲ್ವನೋಮೀಟರ್. ಮತ್ತು ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಿಗರ್ ಆಫ್ ಮೆರಿಟ್ ಅಂತ ಕೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಏನೋ ನಂಬರ್ ಆಫ್ ಟರ್ನ್ಸ್, ಏರಿಯಾ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಕಪಲ್ ಪರ್ ಯೂನಿಟ್ ವೆಸ್ಟ್. ಆರಾಮಾಗಿ ಹೇಳ್ಬೋದು. ವಾಟ್ ಈಸ್ ಗ್ಯಾಲ್ವನೋಮೀಟರ್ ಅಂತ ಕೇಳಿದ್ರೆ, ಸೊ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ very small current accurately. Instrument used to measure very small current accurately. Okay, what is the principle behind the working of galvanometer? A current carrying coil is placed in the presence of magnetic field. It will experiences torque. ಇದು ಪ್ರಿನ್ಸಿಪಲ್. ಇದೆಲ್ಲ ಪ್ರೊಸೀಜರ್ ನೀಟಾಗಿ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಇವಾಗ ನೋಡ್ಕೊಳ್ಳಿ ಕನೆಕ್ಷನ್ಸ್ ಯಾವ ರೀತಿ ಮಾಡಬೇಕು. ಈಗ ಇದು ಗ್ಯಾಲ್ವನೋಮೀಟರಾ, ಇದು ಪಾಸಿಟಿವ್ ಟರ್ಮಿನಲ್ಲ, ಇದು ಪಾಸಿಟಿವ್, ಏನಿದು ನೆಗೆಟಿವ್. ಈ ಪಾಸಿಟಿವ್ ಟರ್ಮಿನಲ್ ಹತ್ರ ನಾವು 2 ವೈರ್ಸ್ ಕನೆಕ್ಟ್ ಮಾಡಬೇಕು. ಎಷ್ಟು ವೈರ್ಸ್ ಕನೆಕ್ಟ್ ಮಾಡಬೇಕು? 2 ವೈರ್ಸ್ ಇಲ್ಲಿ ಕನೆಕ್ಟ್ ಮಾಡಬೇಕು. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಕನೆಕ್ಷನ್ಸ್ ನೋಡ್ಕೊಳ್ಳಿ. ಮತ್ತು ಇನ್ಸುಲೇಷನ್ ರಿಮೂವ್ ಆಗಿರಬೇಕು, ಇದು ಮಾತ್ರ ಇದಕ್ಕೆ ಕಾಂಟ್ಯಾಕ್ಟ್ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನೋಡಿ ಈ ಥರ ಕನೆಕ್ಟ್ ಮಾಡೋದು. ಪಾಸಿಟಿವ್ ಪಾಯಿಂಟ್, ಇದು ಪಾಸಿಟಿವ್ ಪಾಯಿಂಟ್ ಏನಿದೆ ಇಲ್ಲಿ, ನಾನು ಎಷ್ಟು ವೈರ್ಸ್ ಕನೆಕ್ಟ್ ಮಾಡ್ತಾ ಇದ್ದೀನಿ? 2 ವೈರ್ಸ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ 1 ವೈರ್ ಎಲ್ಲಿಗೋಗುತ್ತೆ, ಎರಡು ಕಾಣಿಸ್ಬೇಕು. ಇದು ಮಾಡಿ. ಈಗ ನೋಡಿ ಈ ಪಾಯಿಂಟ್ ಹತ್ರ 2 ವೈರ್ಸ್ ಕನೆಕ್ಟ್ ಮಾಡಿದ್ದೀನಿ ನಾನು. ಸೊ ಇದರಲ್ಲಿ 1 ವೈರ್ ಎಲ್ಲಿಗೋಗುತ್ತೆ ಅಂದರೆ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಹೋಗುತ್ತೆ. ಎಲ್ಲಿಗೋಗುತ್ತೆ? ಇದರಲ್ಲಿ ಎಸ್ ಅಂದರೆ ಲೋ ರೆಸಿಸ್ಟೆನ್ಸ್, ಆರ್ ಅಂದರೆ ಹೈ ರೆಸಿಸ್ಟೆನ್ಸ್. ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡಿ. ಇದು ಎಸ್, ಇದು ಆರ್. ಎಸ್ ಅಂದ್ರೇನು? ಲೋ ರೆಸಿಸ್ಟೆನ್ಸ್. ಆರ್ ಅಂದ್ರೇನು? ಹೈ ರೆಸಿಸ್ಟೆನ್ಸ್. ಈಗ ಪಾಸಿಟಿವ್ ಟರ್ಮಿನಲ್ ಹತ್ರ ನಾವು 2 ವೈರ್ಸ್ ಕನೆಕ್ಟ್ ಮಾಡಿದ್ದೀವಿ. 1 ವೈರ್ ಎಲ್ಲಿಗೋಗುತ್ತೆ? ಎಸ್ಗೆ ಹೋಗುತ್ತಾ? 1 ವೈರ್ ಎಲ್ಲಿಗೋಗುತ್ತೆ? ಎಸ್ ಹೋಗುತ್ತೆ. ಸರಿನಾ? 1 ವೈರ್ ಎಸ್ಗೆ ನೀವು ಕನೆಕ್ಟ್ ಮಾಡಬೇಕು. ಮತ್ತು ಇನ್ನೊಂದು ವೈರ್ ಹಾಗೆ ಇರುತ್ತೆ. ಇದು ನಾವು ಎಲ್ಲಿ ಕನೆಕ್ಟ್ ಮಾಡ್ತೀವಿ ಅಂದರೆ ಸೆಲ್ ಪಾಸಿಟಿವ್ ಕನೆಕ್ಟ್ ಮಾಡ್ತೀವಿ. ಇದನ್ನು ಎಲ್ಲಿ ಕನೆಕ್ಟ್ ಮಾಡಬೇಕು? ಸೆಲ್ ಪಾಸಿಟಿವ್ಗೆ, ಆಮೇಲೆ ಕನೆಕ್ಟ್ ಮಾಡೋಣ. ಓಕೆ, ಇವಾಗ ಈ ಪಾರ್ಟ್ ಗೊತ್ತಾಯ್ತಾ? ಗ್ಯಾಲ್ವನೋಮೀಟರ್ ಪಾಸಿಟಿವ್ ಪಾಯಿಂಟ್ ಅಂದರೆ 2 ವೈರ್ಸ್ ಇದೆ. 1 ವೈರ್ ಎಲ್ಲಿ ಹೋಗಿದೆ? ಎಸ್ ಹತ್ರ ಹೋಗಿದೆ. ಇನ್ನೊಂದು ವೈರ್ ಫ್ರೀ ವೈರ್, ಇದು ಎಲ್ಲಿಗೆ ನಾವು ಕನೆಕ್ಟ್ ಮಾಡ್ತೀವಿ? ಸೆಲ್ ಪಾಸಿಟಿವ್. ಕೊನೆಯಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ, ಆಯಿತಾ? ಸೊ ಈ ಕಡೆ ಬಂದರೆ ನೀವು ನೋಡಿ ಗ್ಯಾಲ್ವನೋಮೀಟರ್ ನೆಗೆಟಿವ್, ಇದು ಗ್ಯಾಲ್ವನೋಮೀಟರ್ ನೆಗೆಟಿವ್. ಸೊ ಅಲ್ಲಿ ನೀವು 2 ವೈರ್ಸ್ ಕನೆಕ್ಟ್ ಮಾಡ್ಕೊಂಬಿಡಿ. ಎಷ್ಟು ವೈರ್ಸ್ ಕನೆಕ್ಟ್ ಮಾಡ್ಕೋಬೇಕು? 2 ವೈರ್ಸ್ ಕನೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ 1 ವೈರ್ ಎಲ್ಲಿಗೆ ಹೋಗುತ್ತೆ ಅಂದರೆ ನೋಡಿ ಇದು K2 ಹೋಗುತ್ತೆ. ಇನ್ನೊಂದು ವೈರ್ ಎಲ್ಲಿ ಹೋಗುತ್ತೆ? K1. ಇಲ್ಲಿ 2 ಪ್ಲಗ್ ಕೀಸ್ ಇದೆ. ಇದು ಪ್ಲಗ್ ಇದೆಯಲ್ಲ, ಇದು ಪ್ಲಗ್, ಇದು ಕೀ. ಓಕೆ, ಇದನ್ನು ಇಟ್ಟರೆ ಏನಾಗುತ್ತೆ? ಪ್ಲಗ್ ಕೀ. ಹೀಗಿಟ್ಟರೆ ಸ್ವಿಚ್ ಆನ್ ಆಗುತ್ತೆ, ಓಪನ್ ಮಾಡಿದ್ರೆ ಏನಾಗುತ್ತೆ? ಸ್ವಿಚ್ ಆಫ್ ಆಗುತ್ತೆ. ಓಕೆ, ಈಗ ಇಲ್ಲಿ 2 ವೈರ್ಸ್ ನಾನು ಕನೆಕ್ಟ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, 2 ವೈರ್ಸ್ ಕನೆಕ್ಟ್ ಮಾಡಿದ್ದೀನಿ. ಈಗ ಅದರಲ್ಲಿ 1 ವೈರ್ ಎಲ್ಲಿ ಹೋಗುತ್ತೆ? K1 ಹೋಗುತ್ತೆ. 1 ವೈರ್ ಎಲ್ಲಿ ಹೋಗುತ್ತೆ? K1. ಇದು K1. ಏನಿದು? K1. ಮತ್ತು ಇನ್ನೊಂದು ವೈರ್ ಎಲ್ಲಿ ಹೋಗುತ್ತೆ? K2. ನೋಡಿ 2 ವೈರ್ಸಲ್ಲಿ ಕನೆಕ್ಟ್ ಮಾಡೋದನ್ನ, 2 ವೈರ್ಸ್ ಕನೆಕ್ಟ್ ಮಾಡಿದ್ದೀನ ಇಲ್ಲಿ. 1 ವೈರ್ ಎಲ್ಲಿ ಹೋಯ್ತು? K1 ಹೋಯ್ತಾ? ಇನ್ನೊಂದು ವೈರ್ ಎಲ್ಲಿ ಹೋಗ್ತಾ ಇದೆ? K2. ಕರೆಕ್ಟಾ? ಈ ಥರ ಇಲ್ಲಿ ನೀಟಾಗಿ ಕನೆಕ್ಟ್ ಮಾಡಬೇಕು. ಸೊ ಅಲ್ಲಿಗೆ ಈ ಕಡೆ ಕನೆಕ್ಷನ್ ಕಂಪ್ಲೀಟ್ ಆಯಿತು. ಮತ್ತು ಈ ಕಡೆ ಬನ್ನಿ, K2 ಅನದರ್ ಪಾಯಿಂಟಿಂದ ಎಸ್ಗೆ ನೋಡಿ, K2 ಅನದರ್ ಪಾಯಿಂಟ್, ಇದು K2, ಇದು ಅನದರ್ ಪಾಯಿಂಟಿಂದ ಎಸ್ಗೆ ನಾವು ಕನೆಕ್ಟ್ ಮಾಡ್ತೀವಿ.
ಕೆ ಟು ಅನದರ್ ಪಾಯಿಂಟಿಂದ ಹೋಗುತ್ತೆ ಎಸ್. ಸರಿನಾ? ಆಯ್ತು, ಡೌಟ್ ಇದ್ದರೆ ಕೇಳಿ, ನಾನು ಹೇಳ್ತೇನೆ. ಕೆ ಟು ಅನದರ್ ಪಾಯಿಂಟಿಂದ ಎಲ್ಲಿಗೋಯ್ತು? ಎಸ್ ಎಸ್ ಹೋಯ್ತು. ಹಾಂ, ಈಗ ಕೆ ಒನ್ ಅನದರ್ ಪಾಯಿಂಟಿಂದ ಎಲ್ಲಿ ಹೋಗುತ್ತೆ? ಆರ್. ಕೆ ಒನ್ ಅನದರ್ ಪಾಯಿಂಟಿಂದ ಆರ್ ಹೋಗುತ್ತೆ. ಆರ್ ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಕೆ ಒನ್ ಅನದರ್ ಪಾಯಿಂಟಿಂದ ಎಲ್ಲಿ ಹೋಗುತ್ತೆ? ಆರ್ಗೆ ನಾವು ಕನೆಕ್ಟ್ ಮಾಡೋದು. ಆರ್ ಅನದರ್ ಪಾಯಿಂಟಿಂದ ಸೆಲ್ ನೆಗೆಟಿವ್. ಆರ್ ಅನದರ್ ಪಾಯಿಂಟಿಂದ ಸೆಲ್ ನೆಗೆಟಿವ್ ನೋಡಿ. ಆರ್ ಅನದರ್ ಪಾಯಿಂಟಿಂದ ಕನೆಕ್ಟ್ ಮಾಡಬೇಕು, ಸೆಲ್ ನೆಗೆಟಿವ್. ಈಗ ಫಸ್ಟ್ ಪಾರ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂದರೆ, ಇವಾಗ ಏನಿದು? ಇದು ಕೆ ಒನ್, ಏನಿದು? ಕೆ ಟು. ಕೆ ಟು ಈಸ್ ಓಪನ್ಡ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕೆ ಟುನ ಏನು ಮಾಡಬೇಕು? ಓಪನ್. ಕೆ ಟು ಈಸ್ ಓಪನ್. ಓಕೆ, ಕೆ ಒನ್ ಏನು ಮಾಡಬೇಕು? ಕ್ಲೋಸ್ ಮಾಡಬೇಕು. ಇದನ್ನು ಕ್ಲೋಸ್ ಮಾಡಬೇಕು ನೀವು. ಓಕೆ, ಇದನ್ನು ಏನು ಮಾಡಬೇಕು? ಓಪನ್. ಇದನ್ನು ಏನು ಮಾಡಬೇಕು? ಅದಾದಮೇಲೆ ಇದರಲ್ಲಿ ಸೂಟಬಲ್ ರೆಸಿಸ್ಟೆನ್ಸ್ ಅನ್ಪ್ಲಗ್ ಮಾಡಬೇಕು. ಅದು 3000 ಫಸ್ಟ್ ರಿಮೂವ್ ಮಾಡಿ. 3000ಗಿಂತ ಜಾಸ್ತಿ, ಇದರಿಂದ ಕಡಿಮೆ ಆದರೆ ನಿಮಗೆ ಔಟ್ ಆಫ್ ಸ್ಕೇಲ್ ಬರುತ್ತೆ. ಓಕೆ, ಈಗ ಇದರಲ್ಲಿ ನೋಡಿ, ಇದನ್ನು ನಾವು ಸೆಲ್ ಪಾಸಿಟಿವ್ಗೆ, ಕರೆಕ್ಟಾ? ಒಂದು ವೈರ್ ಎಲ್ಲಿಗೆ? ಸೆಲ್ ಪಾಸಿಟಿವ್ಗೆ. ಇನ್ನೊಂದು ರೆಸಿಸ್ಟೆನ್ಸ್ ಬಾಕ್ಸಿಂದ ಇದೆಯಲ್ಲ, ಅದು ಇದೆಲ್ಲ ಹೋಗುತ್ತೆ ಸೆಲ್. ಇದು ನೆಗೆಟಿವ್, ಇದು ನೆಗೆಟಿವ್. ಈ ಕಡೆ ಇರೋದೇನು? ಪಾಸಿಟಿವ್. ಸೆಲ್ ಇನ್ನೊಂದು ತಗೋ. ಹಾಂ, ಬಿಡು, ಬಂದು ಬಿಡು, ಸಾಕು. ಇಲ್ಲಿದೆ ನೋಡಿ ಡಿಫ್ಲೆಕ್ಷನ್. ಸೆಲ್ ವೀಕ್ ಆಗಿದ್ದರೆ ಅದು ಬರೋದಿಲ್ಲ ಡಿಫ್ಲೆಕ್ಷನ್. ಓಕೆ, ಇದು ಸ್ವಲ್ಪ ಸ್ಟ್ರಾಂಗ್ ಇದೆ, ಪರವಾಗಿಲ್ಲ. 22 ಕಾಣಿಸ್ತಾ ಇದೆಯಾ? ಮೇಡಮ್ 22. ಓಕೆ, ಎಷ್ಟಿದೆ ಡಿಫ್ಲೆಕ್ಷನು? 22. ಇಲ್ಲಿ ರಿಮೂವ್ ಆಗಿರೋದು, ಇಲ್ಲಿ ಇಲ್ಲಿ ಇದು 2000 ಹತ್ರ ನಾನು ಕೀನ ಓಪನ್ ಮಾಡಿದ್ದೀನಿ. 1000 ಹತ್ರ ಕೀ ಓಪನ್ ಮಾಡಿದ್ದೀನಿ. ನೀವು ಆರ್ ವ್ಯಾಲ್ಯೂ ಏನು ಬರ್ಕೋಬೇಕು? 3000 ಅಂತ ಬರ್ಕೋಬೇಕು. ಆರ್ ವ್ಯಾಲ್ಯೂ ಎಷ್ಟು? 3000. ಓಕೆ, ಡಿಫ್ಲೆಕ್ಷನ್ ಎಷ್ಟು? 22. ಡಿಫ್ಲೆಕ್ಷನ್ ಎಷ್ಟು? 22. ನೆಕ್ಸ್ಟ್ ಪಾರ್ಟಲ್ಲಿ ನಾವೇನು ಮಾಡ್ತೀವಿ? ಕೆ ಟುನ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದಾಗ ಇಲ್ಲಿ ನಲ್ ಡಿಫ್ಲೆಕ್ಷನ್. ಕೆ ಟುನ ಕ್ಲೋಸ್ ಮಾಡಿದ್ರೆ ಇಲ್ಲೇನು ಬರುತ್ತೆ? ನಲ್ ಡಿಫ್ಲೆಕ್ಷನ್. ಮತ್ತು ಇವಾಗ ಎಸ್, ಇಲ್ಲಿ ಎಸ್ ನಾವು ಎಷ್ಟು ರಿಮೂವ್ ಮಾಡಬೇಕು? ಅದರಲ್ಲಿ ಆಫ್ ಬರಬೇಕು. 22 ಅಲ್ಲಿ ಆಫ್ ಎಷ್ಟಪ್ಪ? 11. ಇವಾಗ 100 ತೆಗೆಯೋಣ. 110 ಪಾಯಿಂಟ್ ಸಮಥಿಂಗ್ ಬರ್ತಾ ಇದೆ ಅಲ್ಲ? ಇನ್ನೂ ಒಂದು 10 ತೆಗೆದೆ ನೋಡೋ. ಇವಾಗ 11 ಇದೆ ನೋಡು. ಹಾಂ, 11 ಆಫ್ ಡಿಫ್ಲೆಕ್ಷನ್ ಬಂತು. ಅರ್ಥ ಆಗ್ತಾ ಇದೆಯಾ? ಅದರಲ್ಲಿ ಆಫ್ ಬರೋ ಥರ ಮಾಡಬೇಕು. ಸೊ ಅದಾದಮೇಲೆ ಕಂಪ್ಲೀಟ್ ನಮಗೆ ಏನು ಬರುತ್ತೆ? ಕ್ಯಾಲ್ಕುಲೇಷನ್ಸ್ ಬರುತ್ತೆ. ನೋಡಿ, ಒಂದು ಟ್ರಯಲ್ ಇಲ್ಲೇ ನೋಡಿ ಕ್ಯಾಲ್ಕುಲೇಷನ್ಸ್ ನೋಡ್ಕೊ. ಸೊ ಇಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇದ್ದಂಗಿದೆ. 3000ಗೆ 24 ಬಂದಿದೆ. ಸೊ ಇಲ್ಲಿ ಎಸ್ ಅವ್ರಿಗೆ 120 ಬಂದಿದೆ. 110, 120 ಆ ರೇಂಜಲ್ಲಿ ಬರುತ್ತೆ, ನೋ ಪ್ರಾಬ್ಲಮ್. ಸೊ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ 20 ಮೈಕ್ರೋ ಆ್ಯಂಪಿಯರ್ ಪರ್ ಡಿವಿಷನ್ ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 20 ಮೈಕ್ರೋ ಆ್ಯಂಪಿಯರ್. ಓಕೆ, ಇ ಅಂದರೆ ಇ ಎಮ್ ಎಫ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಟರ್ಮಿನಲ್ಸ್ ಆಫ್ ದ ಸೆಲ್ ವೆನ್ ಸೆಲ್ ಇಸ್ ಇನ್ ಓಪನ್ ಸರ್ಕ್ಯೂಟ್. ಓಕೆ, ಅದು ಇ ಎಮ್ ಎಫ್. ಅದು 1.5 ವೋಲ್ಟ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ, ಆ ರೇಂಜಲ್ಲಿ ಇರುತ್ತೆ. ಓಕೆ, ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ. ಸೊ ಜಸ್ಟ್ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 20 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಬರುತ್ತೆ. ಈ ಥರ ನಾವು 3 ಟ್ರಯಲ್ಸ್ ಮಾಡಬೇಕು. 3 ಟ್ರಯಲ್ಸ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು? ಮೀನ್ ಮಾಡಬೇಕು. ಇಲ್ಲಿದೆ ನೋಡಿ ಎಲ್ಲ ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್. ಇದೆಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು. ಮೇಯ್ನ್ ಏನು? ಕನೆಕ್ಷನ್ಸ್. ಅದಾದಮೇಲೆ ರೀಡಿಂಗ್ ಸಿಸ್ಟಮ್ಯಾಟಿಕ್ಕಾಗಿ ನೀವು ತೊಗೋಬೇಕು. ಅದಾದಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್ ಆರಾಮಾಗಿ ಮಾಡಬೇಕು. ಫೈನಲಿ ನಮಗೆ ರಿಸಲ್ಟ್ ಇಲ್ಲಿ ನೋಡಿ, ಮೀನ್ ಎಷ್ಟು ಬಂತು? 20 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್. ಅದು ನೀವು ಮಾಡಿದಾಗ ಇವಾಗ ಸ್ವಲ್ಪ ನಮಗೆ ಬೇರೆ ಬರೋದು, ಅದೇ ಬರೋದಿಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ?